ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಘರ್ಷಣೆ ಆಗಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ, ಶಿವಮೊಗ್ಗ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಹಾಗೂ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಜೆ 6 ಗಂಟೆ ಒಳಗೆ ಗಣಪತಿ ಹಬ್ಬವನ್ನು ಮುಗಿಸ್ಕೊಬೇಕು. 6 ಗಂಟೆ ಒಳಗೆ ಗಣಪತಿಗೆ ಯಾವುದೇ ಕಾರ್ಯಕ್ರಮ ಮಾಡಬಾರದು. ನಾನು ಕೇಳಿದೆ DC ಅವರಿಗೆ, ರೆಸ್ಪೆಕ್ಟೆಡ್ ನಮ್ಮ SP ಅವರಿಗೆ, ಎಲ್ಲಿದೆ ನಿಮಗೆ ಈ ಕಾನೂನು ಅಂತ ಹೇಳಿ. ಇವತ್ತು ನಾಗಮಂಗಲ ಯಾವುದೋ ಒಂದು ಓಣಿ ಇಲ್ಲಲ್ಲ, ನಾನು ಟಿವಿಲಿ ನಿನ್ನೆ ನೋಡಿದೆ ಬರ್ಬೇಕಾದಾಗ. ಮುಖ್ಯವಾದ ರಸ್ತೆಯಲ್ಲಿ ಆ ರೀತಿ ಅಂತ ಗಣಪತಿ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಾವು ಏನ್ ಮಾತ್ರ ಕೂಡ ಪುಂಡಾಟಿಕೆ ಮಾಡೋದು ನಡೆಯುತ್ತೆ ಅಂತ ಹೇಳಿ ಈ ರೀತಿ ಅಂತ ದರ್ಪದಿಂದ ನಡೆಯುವಂತ ಒಂದು ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಹಿಂದೂ ಸಾಮ್ರಾಜ್ಯ, ಇದು ಹಿಂದೂ ಸಂಘಟನೆ ಖಂಡಿಸುತ್ತೆ. ಮತ್ತೆ ಈ ರೀತಿ ಇನ್ನೊಂದು ಯಾವ್ದಾರ ಈ ತರ ಘಟನೆಗಳು ನಡೆದ್ರೆ ಇವತ್ತು ಹಿಂದೂಗಳು ಕೂಡ ಬೀದಿಗಿಳಿಯುವಂತ ಒಂದು ಅನಿವಾರ್ಯತೆ ಬರುತ್ತೆ. ಯಾವುದೇ ಕಾರಣ ಕೂಡ ಆ ಕೋಮುಗಲಭೆ ಆಗದ ರೀತಿಯಲ್ಲಿ, ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾದ್ರೆ ಈ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಇದೇ ತರ ಜೀವನ ಪೂರ್ತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾಯ್ತು. ಇನ್ನಾದ್ರೂ ಕೂಡ ಎರಡು ಧರ್ಮಗಳ ಮಧ್ಯೆ ಈ ರೀತಿ ಅಂತ ಯಾವುದೇ ಕಿಡಿಕಾರದೆ ಗೌರವಯುತವಾಗಿ ನಮ್ಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತೀವಿ. ನಾಗಮಂಗಲದಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂತ ಒಂದು ಘಟನೆ. ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನ ರಾಜ್ಯ ಸರ್ಕಾರ ಕೇಳಬೇಕು ಅಂತೇಳಿ ಈ ಸಂದರ್ಭ ಒತ್ತಾಯವನ್ನು ನಾನು ಮಾಡ್ತೇನೆ. ರಾಜ್ಯ ಸರ್ಕಾರ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ರೀತಿ ಹಿಂದೂ ಸಮಾಜದ ಮೇಲೆ ಗದಾಪ್ರಹಾರಗಳನ್ನು ಸರ್ಕಾರನೇ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹಿಂದೂ ಸಮಾಜ ಹೇಳ್ತಾ ಇದ್ದೇವೆ ಸರ್ಕಾರ ನಡ್ಕೊಳ್ತಾ ಇರೋಂಥ ರೀತಿ ಸರಿ ಇಲ್ಲ ಅಂತ ಹೇಳಿ. ಹಿಂದೂ ಸಮಾಜದ ಯುವಕರನ್ನ ಕಗ್ಗೊಲೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿಗಳು, ಇದೆಲ್ಲವನ್ನು ನೋಡಿದಾಗ ಹಿಂದೂ ಸಮಾಜದ ಮೇಲೆ ಸರ್ಕಾರನೇ ಈ ರೀತಿಯ ಗದಾಪ್ರಹಾರಗಳನ್ನ ಮಾಡ್ಲಿಕ್ಕೆ ಶಕ್ತಿ ಕುಮ್ಮಕ್ಕನ್ನ ಕೊಡ್ತಾ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರುವಂತ ಸಂದರ್ಭ. ನಾಗಮಂಗಲದಲ್ಲಿ ನಡೆದಂತ ಘಟನೆಯನ್ನು ನೋಡಿದ್ರೆ ಭಯ ಆಗತ್ತೆ, ಆದ್ರೆ ಹಿಂದೂಗಳು ಭಯ ಪಡೋದಿಲ್ಲ. ಮಸೀದಿಯಿಂದ ಕಲ್ಲುಗಳು ಬರುತ್ತೆ ರಾಶಿ ರಾಶಿ, ಮಸೀದಿಯಿಂದ ತಲವಾರು ಬರುತ್ತೆ, ನಾಗಮಂಗಲದ ಮಸೀದಿಯಿಂದ. ಆ ತಲವಾರ ನಮ್ಮ ಪೊಲೀಸ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ, ಕೈಯಲ್ಲಿ ನೋಡ್ಬೇಕದನ್ನು ಅವರಿಂದ ವಶಪಡಿಸ್ಕೊಂಡು. ಈ ರೀತಿ ಭಯದ ವಾತಾವರಣ ಸೃಷ್ಟಿಯನ್ನ ಮಾಡಿ ಹಿಂದೂ ಸಮಾಜವನ್ನ ಏನೋ ಕೊಲೆ ಮಾಡ್ಬಿಡ್ತೀವಿ, ಕಗ್ಗೊಲೆ ಮಾಡ್ತೀವಿ ಹಿಂದೂಗಳನ್ನ ಅಂತ ಹೇಳಿ ಹೆದರಿಸಿದ್ರೆ ಹೆದರಕ್ಕಿಲ್ಲ, ಯಾರು ರೆಡಿ ಇಲ್ಲ. ಆ ಕಾರ್ಯವನ್ನು ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿದಂತ ಹಿಂದೂ ಸಮಾಜ ನಮ್ಮೆಲ್ಲ ದೇವಾನುದೇವತೆಗಳ ಕೈಯಲ್ಲಿ ಇರುವಂತದ್ದೇ ಆಯುಧಗಳು, ಅರ್ಥ ಮಾಡ್ಕೋಬೇಕು. ಅದೆಲ್ಲರೂ ಕೂಡ ದುಷ್ಟರ ಸಮಾನಕ್ಕೆ ಇದ್ದಂಥದ್ದು. ದೇವಾನುದೇವತೆಗಳ ಕೈಯಲ್ಲಿ ಇಟ್ಟು ಅದನ್ನ ಪೂಜೆ ಮಾಡ್ತಾ ಇದ್ದಾರೆ ಹಿಂದೂಗಳು ಅಂತ ಹೇಳಿದ್ರೆ ಅವರ ಸಮಯವನ್ನ ತಾವು ಅರ್ಥ ಮಾಡ್ಕೋಬೇಕು. ಇಟ್ಟು ಮಾತ್ರ ಹೇಳ್ತೇನೆ, ನಾಗಮಂಗಲದ ಘಟನೆ ಮತ್ತೊಮ್ಮೆ ಮರುಕಳಿಸಿದ್ದೆ ಆದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿಬಿಡುತ್ತೆ. ಎಚ್ಚರಿಕೆಯಿಂದ ಈ ಸಂಗತಿಯನ್ನ ನಾನು ಮಾತಾಡ್ತಾ ಇದ್ದೇನೆ. ಅದಕ್ಕೆ ಅವಕಾಶ ಕೊಡಬೇಡಿ ನೀವು ದಯವಿಟ್ಟು. ರಾಜ್ಯ ಸರ್ಕಾರ ಇದನ್ನ ಸಣ್ಣ ಘಟನೆ ಅಂತ ಹೇಳಿ ಇದನ್ನು ಭಾವಿಸಿದ್ರೆ 8 ವರ್ಷಗಳ ಕಾಲ ನಡೆದಂತ ಘಟನೆಗಳನ್ನ ಮತ್ತೊಮ್ಮೆ ಮರುಕಳಿಸುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇರೋದು. ಭಜಂತ್ರಿಗಳನ್ನ ಮಸೀದಿ ಮುಂದೆ ನುಡಿಸಬಾರ್ದು ಅಂತ ಹೇಳಿ ತಡೆ ಒಡ್ಡುವಂತ ಒಂದು ಹುನ್ನಾರ ಏನ್ ನಡೀತಾ ಇದೆಯಲ್ಲ, ಇದು ಅಕ್ಷಮ್ಯ. ಇದು ಯಾರು ಇದನ್ನು ತಡಿಲಿಕ್ಕೆ ತಾಕತ್ತಿಲ್ಲ, ತಡಿಲಿಕ್ಕೆ ಅಧಿಕಾರ ಇಲ್ಲ. ತಾಕತ್ತಿರ್ಬೋದು, ಆದ್ರೆ ಅಧಿಕಾರ ಇಲ್ಲ ನಿಮಗೆ. ಆದ್ರೆ ಈ ರೀತಿಯ ಕುಕೃತ್ಯಗಳನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡಬೇಕು. ಪರಮೇಶ್ವರ್ ಅವರು ಇದನ್ನು ಹಗುರವಾಗಿ ತಗೊಂಡಿದ್ದಾರೆ. ಹಗುರವಾಗಿ ತಗೊಳ್ಳುವಂಥದ್ದು ಯಾವುದೇ ಪ್ರಮೇಯಗಳು ಇದರೊಳಗಿಲ್ಲ. ಸರಿಯಾದಂತ ಬಿಗಿ ಕಠಿಣ ನಿಲುವುಗಳನ್ನ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳ್ತೇನೆ. ಎಲ್ಲ ಹಿಂದೂಗಳು ಒಟ್ಟಾಗಿ ನಮ್ಮೆಲ್ಲರೂ ಕೂಡ ಆರಾಧ್ಯ ದೈವ ಗಣಪತಿಯ ಒಂದು ವಿಸರ್ಜನೆ ಮೆರವಣಿಗೆ ನಡೆಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮನಸ್ಥಿತಿಯಂತೆ ಇರುವಂಥ ಅನೇಕ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಸೀದಿ ಎದುರುಗಡೆ ಗಣಪತಿ ಹೋಗೋದಕ್ಕೆ ನಾವು ಅವಕಾಶ ಕೊಡಲ್ಲ, ಅಲ್ಲಿ ಡೊಳ್ಳು ಹೊಡಿಬಾರ್ದು, ಅಲ್ಲಿ ಯಾವುದೇ ಮಂಗಳವಾದ್ಯ ಬಾರಿಸಬಾರ್ದು ಅಂತ ರೂಪದಲ್ಲಿ ಅಲ್ಲಿ ಮೇಲೆ ಕಲ್ಲೆಸ್ತಿದ್ದಾರೆ, ಕೃತಕ ಬಾಂಬ್ ಬೇಯಿಸ್ತಿದ್ದಾರೆ. ಈ ರೀತಿ ಅನೇಕ ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇನ್ನೂ ಪಾಕಿಸ್ತಾನದ ಪರ ಇರೋಂಥ ಮನಸ್ಥಿತಿ ಇರೋಂಥ ಮುಸಲ್ಮಾನರು ಈ ಬದುಕು ಮಾಡ್ತಾ ಇದ್ದಾರೆ. ಇದನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಅದು ಮುಂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಪ್ರಶ್ನೆ ಇಲ್ದಾನೆ, BJP ಕಾಂಗ್ರೆಸ್ JDS ಅನ್ನೋ ಪ್ರಶ್ನೆ ಇಲ್ದಾನೆ, ಎಲ್ಲ ರಾಷ್ಟ್ರಭಕ್ತರು ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಖಂಡನೆ ಮಾಡಬೇಕು. ಇನ್ನೆಂದೂ ಕೂಡ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಆಗಬಾರ್ದು. ಆ ರೀತಿ ಕ್ರಮ ತಗೋಬೇಕು. ಯಾರು ಈ ದಿಕ್ಕಲ್ಲಿ ಮಾಡಿದ್ದಾರೆ ಅವರಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಹಾಕಿ ಅವರಿಗೆ ಜೈಲಲ್ಲಿ ಅವ್ರನ್ನ ಇಡಬೇಕು. ಮತ್ತು ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನು
ಈ ರೀತಿ ಮಾಡೋದನ್ನು ಖಂಡನೆ ಮಾಡಬೇಕು ಅಂತ ಒತ್ತಾಯನ ಈ ಸಂದರ್ಭ ಮಾಡ್ತೀವಿ.